ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಚಾಟರ್ ಬಾಕ್ಸ್ ಬೈ ಮಂಜುನಾಥ್ ನಾಯ್ಡು. ಓಕೆ, 2 ವೀಕ್ಸ್ ಇಂದ ಸ್ವಲ್ಪ ಪರ್ಸನಲ್ ವರ್ಕಲ್ಲಿ ತುಂಬ ಬ್ಯುಸಿ ಆಗೋಗಿ ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಐಮ್ ಅಗೇನ್ ಬ್ಯಾಕ್ ವಿತ್ ಮೈ ನ್ಯೂ ವಿಡಿಯೋ. ಸೊ ಬೆಳಗ್ಗೆ ಬೇಗ ಎದ್ದು ನಮ್ಮ ರಿಯೋನ ಹೊರಗಡೆ ಬಿಟ್ಟು ವಾಕಿಂಗ್ಗೆ, ಸೊ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿಸ್ಕೊಂಡು ಮತ್ತೆ ರಿಟರ್ನ್ ಕರ್ಕೊಂಬಂದೆ. ಈ ವ್ಲಾಗ್ ಬಂದು 27th ಜಾನ್ವರಿದು ಆ್ಯಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಆಫ್ಟರ್ ಮೈ ವರ್ಕೌಟ್ಸ್ ಡೆಫಿನೆಟ್ಲಿ ಮನೇಲಿ ಪೂಜೆ ಆ್ಯಂಡ್ ದೇವಸ್ಥಾನ ವಿಸಿಟ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಇವನ್ನ ಕರ್ಕೊಂಬಂದು ಮನೆ ಒಳಗಡೆ ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೆ. ಅದಾದಮೇಲೆ ವೈಫು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಮನೆಯಲ್ಲಿ ಪೂಜೆ ಮುಗೀತು. ಇಲ್ಲಿಂದ ನೆಕ್ಸ್ಟು ಮನೆ ಹತ್ರನೇ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಷ್ಟೊಂದು 2 ಕಿಲೋಮೀಟರ್ಸಲ್ಲಿ. ಸೊ ಎವ್ರಿ ಸ್ಯಾಟರ್ಡೆ ಮಿಸ್ಸೇ ಇರೋದಿಲ್ಲ. ಸೊ ನಮ್ಮ ಬಾಸ್ಗೆ ಒಂದು ವಿಸಿಟ್ ಹಾಕೊಂಡ್ಬಂದು ಸೊ ಡೈಲಿ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಸ್ಯಾಟರ್ಡೆ ಆಗಿರೋದ್ರಿಂದ ಸೊ 2 ಟೈಮ್ಸ್ ಫಾಸ್ಟ್ ಮಾಡ್ತೀನಿ ಆ್ಯಂಡ್ ಓನ್ಲಿ ನೈಟ್ ಲೈಟ್ ಫುಡ್ ತೊಗೊತೀನಿ. ಸೊ ಅದು ರೊಟೀನ್ ಯಾವ ಎಲ್ಲ ಸ್ಯಾಟರ್ಡೇನೂ ರೊಟೀನ್ ಆಗಿರುತ್ತೆ ನಮ್ಮದು. ನನಗೆ ರೆಗ್ಯುಲರ್ ವರ್ಕೌಟ್ಸ್ ಬೇಕಾಗಿರೋಂಥ ಪ್ರೋಟೀನ್ನ ತಯಾರಿ ಮಾಡ್ತಾ ಇದ್ದಾಳೆ ವೈಫು. ಸೊ ಎಗ್ಸ್ ಆ್ಯಂಡ್ ಚಿಕನ್ ನಾರ್ಮಲ್ ಆಗಿ ತೊಗೊತಾ ಇರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ಪ್ರೌಟ್ಸ್ ತೊಗೊಳೋದ್ರಿಂದ ಹೆಚ್ಚಿಗೆ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಇದನ್ನ ಒಂದು 2 ಡೇಸ್ ನೆನೆಸಿಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಸಿಗುತ್ತೆ. ಸೊ ನಾರ್ಮಲಾಗಿ ರಾನು ತಿನ್ಬೋದು ಅಥವಾ ಇದನ್ನ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಸೊ ನಾನು ರಾ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಆಯಿಲ್ ಅಥವಾ ಬೇರೆ ಏನು ಆ್ಯಡ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಲೋಕಿ ಕಾಲ್ ಮಾಡಿ ಜಸ್ಟ್ ಡಾಗ್ಸಲ್ಲಿ ಆ್ಯನಿವರ್ಸರಿ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಸಲುವಾಗಿ ಕ್ಯಾರಿಕೇಚರ್ ಆ್ಯಕ್ಟಿವಿಟಿನ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ನಿಮ್ಮದು ಮತ್ತು ನಿಮ್ಮ ರಿಯೋದೊಂದು ಫೋಟೋ ಡ್ರಾ ಮಾಡಿಸೋಣ ಅಂತ ಕರೆದ. ಸೊ ನೋಡೋಣ ಹೆಂಗಿರುತ್ತೆ ಅಂತ ನಾನು ಹೋದೆ. ಸೊ ಇಲ್ಲಿ ವಿಜಯ್ ಕುಮಾರ್ ಅಂತ ಇವ್ರ ಹೆಸರು. ಸೊ ಕ್ಯಾರಿಕೇಚರ್ ಆ್ಯಕ್ಟಿವಿಟಿನ ತುಂಬ ವರ್ಷಗಳಿಂದ ಬ್ಯಾಂಗ್ಳೂರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮಸ್ತಾಗಿ ನಂದು ಮತ್ತು ರಿಯೋದು ಒಂದು ಡ್ಯಾನ್ಸ್ ಮಾಡ್ತಾ ಇರೋಂಥ ಒಂದು ಡ್ರಾಯಿಂಗ್ನ ಮಾಡಿಕೊಟ್ಟಿದ್ದಾರೆ ನನಗೆ. ತುಂಬಾ ಇಷ್ಟ ಆಯಿತು ಆ್ಯಕ್ಟಿವಿಟಿ ಆ್ಯಕ್ಚುಲಿ ಇದು. ಓಕೆ, ಕ್ಯಾರಿಕೇಚರ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ. ಸೊ ಮುಂಚೆ ಡಿಮಾರ್ಟ್ ಹೋಗ್ತಾ ಇದ್ವಿ ಆ್ಯಂಡ್ ಈಗ ಮೆಟ್ರೋದಲ್ಲಿ ಈವನ್ GST ಇಲ್ಲ ಅಂದರೂ ಕೂಡ ಬೇರೆಯವರು ಕೂಡ ತೊಗೊಬೋದು ಅಂತ ಗೊತ್ತಾಯಿತು. ಸೊ ಈಗ ಸದ್ಯಕ್ಕಂತೂ ನಾವು ಒಂದು 2-3 ಮಂತ್ಸಿಂದ ಬರೀ ಮೆಟ್ರೋನ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಕಾಸ್ಟ್ ವೈಸ್ ತುಂಬಾ ಪರವಾಗಿಲ್ಲ ಅಂತ ಅನ್ನಿಸ್ತು ಕಂಪೇರ್ಡ್ ವಿತ್ ಡಿಮಾರ್ಟ್. ಆ್ಯಂಡ್ ನಾಳೆ ವೈಫ್ದು ಬರ್ತ್ಡೇ ಇರೋ ಕಾರಣಕ್ಕೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 2-3 ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ಶಾಪಿಂಗ್ಗೆ ಅಂತ ಮೆಟ್ರೋಗೆ ಬಂದಿದ್ದೀವಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಓಕೆ, ಶಾಪಿಂಗು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಬೆಳಗ್ಗೆಯಿಂದ ಒಂದೇ ಸಮನೆ ಓಡಾಡ್ತಾನೆ ಇರೋದ್ರಿಂದ ಫುಲ್ ಸುಸ್ತಾಗೋಗಿದೆ. ಸೊ ಇವತ್ತು ಫಾಸ್ಟಿಂಗ್ ಬೇರೆ ಇರೋದ್ರಿಂದ ಇನ್ನು ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಸೊ ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ಬನಾನಾಸ್ ಕಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ರೀತಿ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದೆ.
ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್. ಸೊ ವೈಫ್ ಬರ್ತ್ಡೇಗೆ ಅಂತ ಒಂದು ಸ್ಪೆಷಲ್ ರೆಸಿಪಿ ಪ್ಲ್ಯಾನ್ ಮಾಡಿದ್ದೀನಿ, ಚಿಕನ್ ರೆಸಿಪಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇತ್ತು ಏನು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ಹೆಚ್ಚೆಚ್ಚು ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಎಲ್ಲ ವೀಡಿಯೋಸ್ನು. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಕಿಂದಿಗೆ ಪಟ್ ಮನೆ